ಅಲ್ಲ ಈಗ ಹೇಳಿ ಅವಾಗ ಆರ್ಟಿಸ್ಟ್ ಹಿಂದೆ ಬರುವ ಹಿಂದೆ ಒಂದೇ ಒಂದು ಹೆಜ್ಜೆ ಬನ್ನಿ ಸರ್ All the best to congratulations, brother. Rakshi, namde triangle love story na? No, one way love story. ಟ್ರಯಾಂಗಲ್ ಲವ್ ಸ್ಟೋರಿನೋ ಒನ್ ವೇ ಲವ್ ಸ್ಟೋರಿ ನನಗಂತೂ ಡಬಲ್ ಧಮಾಕ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಅಣ್ಣ ಎಲ್ಲ ಸೊ ವೈಟ್ ಲವ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದ್ದು. ಅದಾದಮೇಲೆ ಒಂದೆರಡು ವರ್ಷ ಕಾಣೆ ಆಗಿದೆ. ಮುಂಬೈಯಲ್ಲಿ ಒಂದು ಸಿನಿಮಾ ಮಾಡಿ ಅದು ಇನ್ನೇನು 2 ತಿಂಗಳಲ್ಲಿ OTT ರಿಲೀಸ್ ಆಗುತ್ತೆ. ಸೊ ಅವಾಗಲೂ ನನ್ನ ಜೊತೆಗಿದ್ದರು KVL ಸರ್, ಇವತ್ತಿಗೂ ಜೊತೆಗಿದ್ದಾರೆ. ಸೊ ಎಲ್ಲಕ್ಕಿಂತ ತುಂಬ ದೊಡ್ಡ ವಿಷಯ ಏನಂದರೆ ಒಂದು ಸಿನಿಮಾ ಆದಮೇಲೆ ಪ್ರೊಡ್ಯೂಸರ್ ಡೈರೆಕ್ಟ್ರು ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ. ಯಾಕಂದರೆ ಒಬ್ಬರನ್ನೊಬ್ರು ಬೈಕೊಂಡು ಓಡಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ನನ್ನ ಎಲ್ಲ ನಿರ್ಮಾಪಕರು ಇವತ್ತಿಗೂ ನನ್ನ ಜೊತೆಗಿದ್ದಾರೆ. ವೈಟ್ ಲವ್ ನಿರ್ಮಾಪಕರು KVL ಅವರು ನನಗೆ ಬಂದು ಬ್ಲೆಸ್ ಮಾಡಿದ್ದು ತುಂಬ ದೊಡ್ಡ ಹೆಲ್ಪ್ ಅಥವಾ ಸಪೋರ್ಟ್ ಅಂತ ಹೇಳ್ಬೋದು. ಹಾಗೆ ರವಿಕುಮಾರ್ ಸರ್ ಅವ್ರದ್ದು ತುಂಬ ದೊಡ್ಡ ಸಪೋರ್ಟ್ ಇದೆ ಈ ಸಿನಿಮಾಗೆ. ಬೇರೆ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಬಾಂಬೆಯಿಂದ ಬಂದಮೇಲೆ ಒಂದು 2-3 ಚಿಕ್ಕಪುಟ್ಟ ಅಡ್ವಾನ್ಸ್ಗಳಿತ್ತು. ಅದೇನೋ ಮೈಂಡ್ ಸೆಟ್ ಚೇಂಜ್ ಆಯಿತು ಏನೋ ಗೊತ್ತಿಲ್ಲ. ಈ TV ರೇಟ್ಸು, ಡಬ್ಬಿಂಗ್ ರೇಟ್ಸು ಇಷ್ಟೊಂದು ಮಾಡಿದ್ರೆ ಇಷ್ಟ ಆಗುತ್ತೆ, ಈ ಥರ ಸಿನಿಮಾ ಮಾಡೋಕ್ಕೆ ನನಗೆ ಆಗಲ್ಲ ಅನ್ನಿಸ್ತು. ಸೊ ಹಾಗಾಗಿ ಅದನ್ನೆಲ್ಲ ವಾಪಸ್ ಕೊಟ್ಟು 1 ವರ್ಷ ಒಂದು ಒಳ್ಳೆ ಕತೆ ಹುಡುಕ್ತಾ ಇದ್ದೆ. ಆ ಟೈಮಲ್ಲಿ ವಿಕ್ಕಿ ನಾನು ನಿಮ್ಗೆ ಗೊತ್ತೇ ಇದೆ ಗೆಳೆಯರು, ನಾವು ಒಂದು 10 ವರ್ಷದಿಂದ. ಅವನೊಂದು ಇನ್ಸಿಡೆನ್ಸ್ ಹೇಳಿದ್ದ, ರಿಯಲ್ ಇನ್ಸಿಡೆನ್ಸ್. ಅದು ತುಂಬ ಕಾಡ್ತಾ ಇತ್ತು. ಯಾವಾಗ ಸಿಕ್ಕರು ಯಾವಾಗ ಮಾಡೋಣ ಬರೋ ಅಂದರೆ ನೀನು ಯಾವಾಗ ಹೇಳಿ ರೆಡಿ ನಾನು. ಸೊ ಅವಾಗ ಡಿಸೈಡ್ ಮಾಡಿದ್ದೇನೆಂದರೆ ಸರಿ ಹೊಸದೇನೋ ಮಾಡಬೇಕು ಅಂದರೆ ಒಂದು ಯಾರೋ ಧೈರ್ಯ ಇರೋರು. ಅಂದರೆ ಸಿನಿಮಾ ಮ್ಯಾಥಮೆಟಿಕ್ಸ್ ಅಲ್ಲ, ಸಿನಿಮಾ ಅನ್ನೋದು ಎಮೋಷನ್ ವಿಷಯ. ಸೊ ಹಾಗಾಗಿ ಎಮೋಷನ್ ವ್ಯಕ್ತಿಗಳೆಲ್ಲ ನಮ್ಮ ಕಲ್ಲೂರವರು, ಪ್ರಶಾಂತ್ ಕಲ್ಲೂರವರು ನಮ್ಮ ಜೊತೆ ನಿಂತು ನಾನು ಇರ್ತೀನಿ ಏನಾದರೂ ಮಾಡಿ ಹೊಸದು ಮಾಡಿ ಅವೆಲ್ಲ ಹೆಮ್ಮೆ ಪಡೋ ಥರ ಸಿನಿಮಾ ಮಾಡಿದ್ದೀನಿ. ಸೊ ಡಿಸ್ಕೋ ಬಂದು ಒಂದು 2001ನೇ ಇಸ್ವಿಯಲ್ಲಿ ನಡೆದಂಥ ಇನ್ಸಿಡೆನ್ಸ್. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಇರುತ್ತೆ ಇಡೀ ಸಿನಿಮಾ. ಆಮೇಲೆ ನಾನು ಎಲ್ಲ ಜನ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಹಿಸ್ಟಾರಿಕಲ್, ಲವ್, ಫ್ಯಾಮಿಲಿ, ಡ್ರಾಮಾ ಎಲ್ಲ. ವಿಲೇಜ್ ಸಿನಿಮಾ ನಾನು ಮಾಡಿರಲಿಲ್ಲ. ಆ ಥರದ್ದೊಂದು ಬ್ಯಾಕ್ ಡ್ರಾಪಲ್ಲಿ ನಡೆಯುವಂಥ ಸಿನಿಮಾ ನನಗೆ ಇದು ಹೊಸದು. ಯಾವಾಗಲೂ ನನಗೆ ಎಕ್ಸೈಟ್ ಆದರೆ ನಾನು ಏನಾದರೂ ಹೊಸದು ಮಾಡಿ ಜನಕ್ಕೆ ಎಕ್ಸೈಟ್ ಮಾಡೋಕ್ಕೆ ಸಾಧ್ಯ. ಸೊ ಈ ಸಿನಿಮಾದಲ್ಲಿ ವಿಕ್ಕಿ ಕಂಪ್ಲೀಟಾಗಿ ಅದಕ್ಕೆ ಸಾಥ್ ಕೊಟ್ಟಿದ್ದಾನೆ. ಆ ಭಾಷೆ ಆಗಿರ್ಬೋದು ಎಲ್ಲದಕ್ಕೂ. ಸೊ ಪ್ರಶಾಂತ್ ಕಲ್ಲೂರ್ ಅವರು ಮತ್ತು ನಮ್ಮ ಹರೀಶ್ ರೆಡ್ಡಿ ಇಬ್ಬರು ಇದು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಧ್ರುವ್ ಅಂತ ಹೊಸ ಇಂಟ್ರೊಡಕ್ಷನ್ನು. ಧ್ರುವ್ನ ನಾನೊಂದು 6 ಮಂತ್ ಬ್ಯಾಕ್ ಅಷ್ಟೇ ಮೀಟ್ ಮಾಡಿದ್ದೆ. ಅವರು ಅನಿರುದ್ದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆಲ್ಲ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕನ್ನಡದ ಪ್ರತಿಭೆ, ತುಂಬ ಒಳ್ಳೆ ಜೋಶ್ ಇರುವಂಥ ವ್ಯಕ್ತಿ. 1-2 ಮೀಟಿಂಗಲ್ಲೇ ನನಗೆ ಒಂದು ಸ್ಪಾರ್ಕ್ ಗೊತ್ತಾಯಿತು. ಸೊ ಇವ್ರ ಹತ್ರ ಒಂದು ಒಳ್ಳೆ ಕೆಲಸ ತೆಗಿಬೋದು ಅಂತ. ಸೊ ಧ್ರುವ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರೆ. ಇದು ಬಿಟ್ಟು ಜಾಸ್ತಿ ಏನು ಹೇಳೋಕ್ಕಾಗಿದ್ದು ಬರೀ ಲಾಂಚ್ ಅಷ್ಟೇ. ಸೊ 100% ಡಿಸ್ಕೋ ಯಾವುದೇ ನಾರ್ಮಲ್ ಸಿನಿಮಾ ಥರ ಇಲ್ಲದೆ ನನ್ನ ಜರ್ನಿಲಂತೂ ನನಗೆ ತುಂಬ ಹೊಸದು. 100% ಒಂದು 20-25 ವರ್ಷದ ಹಿಂದೆ ಈ ಜಾನರ್ ಒಂದು ಸಿನಿಮಾ ಬಂದಿತ್ತು.
ಅದಾದ್ಮೇಲೆ ಯಾರು ಈ ಅಟೆಂಪ್ಟ್ ಕೈ ಹಾಕಿರ್ಲಿಲ್ಲ. ಸೊ ಅಂಥದ್ದೊಂದು ಹೊಸ ವಿಷಯ ಹುಡುಕಿ ಈ ಸಿನಿಮಾದಲ್ಲಿ ತರ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು. ಮೊದಲಿಂದ ಹೆಲ್ಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಇವಾಗಲೂ ಆ ಥರ ಜೊತೆಗಿರ್ತೀರ ನಂಬಿದ್ದೀನಿ. ಥ್ಯಾಂಕ್ ಯು. ಅಂದ್ರೆ ವಿಲೇಜ್ ಬ್ಯಾಕ್ ಡ್ರಾಪ್ ಅಲ್ಲಿ ಇರೋ ಕತೆ. ಈ ಕತೆ ಎಲ್ಲ ಓಡಾಡುತ್ತೆ, ಸಿಟಿ, ಬೆಂಗಳೂರು, ಚೆನ್ನೈ ಎಲ್ಲ ಓಡಾಡುತ್ತೆ. ಹೇಳಕ್ ಹೋಗ್ತಿರೋದು ಒಂದೇ ಒಂದು ಲೈನ್ ಅಂತ ಹೇಳ್ಬೋದು. ನಾವು ನೋಡಿರೋ ವಿಷಯದ ಬಗ್ಗೆ ಎಲ್ಲರೂ ಮಾತಾಡ್ತೀವಿ, ಯಾಕೆ ಅಂದ್ರೆ ಅದರಲ್ಲಿ ಎಲ್ಲರಿಗೂ ಕ್ಲಾರಿಟಿ ಇರುತ್ತೆ. ನೋಡದೇ ಇರೋ ವಿಷಯದ ಬಗ್ಗೆ ಜನ ಹೇಗೆ ಮಾತಾಡ್ತಾರೆ, ಇಟ್ಸ್ ಅಬೌಟ್ ರೂಮರ್ಸ್. ಸೊ ಆ ಥರ ಒಂದು ಐಡಿಯಾ ಇಟ್ಕೊಂಡು ಮಾಡ್ತೇವೆ. ಆಟಿಟ್ಯೂಡ್ ವಿಚಾರಕ್ಕೆ ಬಂದಾಗ ಡಿಸ್ಕೋ, ಸ್ಟೇಜ್ ಮತ್ತೆ ಹೀರೋ ಕಾಸ್ಟಿಂಗು ಮತ್ತೆ ಅಡಿ ಬ್ಯಾಕ್ ಈ ಮೂರು ಯಾವ ಥರ ಅದೇ ಇವತ್ತಿಗೆ ನಾನು ಒಂದು ಹಳ್ಳಿ ತೋರಿಸ್ತಿದ್ದೀನಿ. ಅವನ ಹಳ್ಳಿಲಿರೋ ಒಬ್ಬ ಅಪ್ಡೇಟೆಡ್ ಹುಡುಗನ ಥರ ಅವನಿದ್ದಾನೆ. ಅದಾದ್ಮೇಲೆ ಡಿಸ್ಕೋ ಅಂತ ಅವ್ನಿಗೆ ಯಾಕೆ ಹೆಸರು ಬಂತು, ಅವನ ಒರಿಜಿನಲ್ ಹೆಸರೇನು, ಇದೆಲ್ಲ ಒಂದೊಂದೇ ನನ್ನ ಮೋಷನ್ ಪೋಸ್ಟರು, ಫಸ್ಟ್ ಲುಕ್ ಎಲ್ಲದರಲ್ಲೂ ನಾನು ಕೊಡ್ತಾ ಇರ್ತೀನಿ ಇನ್ಫಾರ್ಮೇಶನ್. ಇವತ್ತಿಗೆ ಎಲ್ಲ ಹೇಳ್ಬಿಡ್ತೀನಿ. ಅದು ಹೀರೋ ಹೆಸರು ಅದು ಅಲ್ಲ, ಹೀರೋಗೆ ಇಟ್ಟಿರುವಂತ ಹೆಸರು ಡಿಸ್ಕೋ. ಸರ್, ಇವಾಗ ಅದು ಇನೋವೇಷನ್ ಮಾಡಬೇಕಾದ್ರೆ BGM ಮ್ಯೂಸಿಕ್ ಒಂದು ಬಂತು. ಹೌದು. ಅದು ಜಾನಪದ ಕಲೆಗೆ ಡಿಸ್ಕೋ ಆಡ್ ಮಾಡಿದ್ದಾರೆ. ಹೌದು. ಎಲ್ಲದೂ ಸಮಸ್ಯೆ ಆಗುತ್ತೆ. ಇಲ್ಲ ಮೇಡಮ್, ಅದೇ ಫಿಲ್ಮ್ ಅಲ್ಲಿ ಅದಕ್ಕೆ ನೀಟಾಗಿ ನಾನು ಕ್ಲಾರಿಫಿಕೇಶನ್ ಕೊಟ್ಟಿರ್ತೀನಿ. ಅಲ್ಲೇ ಆ ಮಣ್ಣಲ್ಲೇ ನಡೆಯುವಂತ ಕತೆ. ಅಲ್ಲಿರೋ ಒಬ್ಬ ಹುಡುಗ ಅಪ್ಡೇಟೆಡ್ ಆಗಿ ಯೋಚನೆ ಮಾಡಿದ್ರೆ ಆ ಒಂದು ಜಾಗಕ್ಕೂ ಇವನು ಯೋಚನೆಗೂ ಹೇಗೆ ಬ್ಲೆಂಡ್ ಆಗುತ್ತೆ ಅನ್ನೋದೇ ಈ ಮ್ಯೂಸಿಕ್. ಏನಂತ ಕೇಳುತ್ತೆ ಸರ್, ಸಿನಿಮಾ ಪೋಸ್ಟರ್ ನೋಡ್ತಿದ್ರೆ ಫನ್ ಎಂಟರ್ಟೈನ್ಮೆಂಟ್ ಜೊತೆಗೆ ಬ್ಲಡ್ ಶೆಡ್ ಕೂಡ ಇರುತ್ತೆ ಅಲ್ಲಿ. ಬ್ಲಡ್ ಶೆಡ್ ಅಂದ್ರೆ ಇದು ಬೇರೆ ತರ ಬ್ಲಡ್ ಶೆಡ್ ಇರುತ್ತೆ ಈ ಸಿನಿಮಾದಲ್ಲಿ. ನಾವು ಕತ್ತಿ ಯೂಸ್ ಮಾಡಲ್ಲ, ಯಾವ್ದು ಗನ್ ಯೂಸ್ ಮಾಡಲ್ಲ. ಇದೆಲ್ಲದಕ್ಕಿಂತ ಸ್ಟ್ರಾಂಗೆಸ್ಟ್ ವೆಪನ್ ಅಂದ್ರೆ ಮನುಷ್ಯನ ನಾಲಿಗೆ. ಸೊ ಆ ವೆಪನ್ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು. ಸೇರಿರುವ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಸಾಕಷ್ಟು ಕಳೆದ 15 ವರ್ಷಗಳಿಂದ ನನಗೆ ಬೆಂಬಲಿಸ್ಕೊಂಡು ಬಂದಿದ್ದೀರಿ. ಅತ್ಯಂತ ಹಳೆಯ ಗೆಳೆಯ ಅಂದ್ರೆ ಮನು ಅವರು ನನಗೆ ಮುಂಚೆ ಚಿತ್ರರಂಗಕ್ಕೆ ಬಂದಾಗ ಸ್ನೇಹಿತರಾದಂಥವ್ರು. ನಮ್ಮ ವೆಂಕಟೇಶ್ ಸರ್ ಅವರು ಅವಾಗಲೂ ಸಹ ನಮ್ಗೆ ಅವರೇ ಇದ್ದಿದ್ದು. ಏನು ಇತ್ತೀಚೆಗೆ ಸ್ವಲ್ಪ ನಾವು ಬೇರೆ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ನನ್ನ ಹಳೆಯ ಮಿತ್ರ ಸ್ವಂತ ಮತ್ತೆ ಒಂದ್ಸಲ ಸಿಕ್ಕಿದಾಗ ಒಂದೆರಡು ಕತೆಗಳನ್ನ ನೆರೇಟ್ ಮಾಡ್ದ. ಇಷ್ಟ ಆಯ್ತು. ಮತ್ತೆ ಫುಲ್ ಫ್ಲೆಡ್ಜ್ ಅಲ್ಲಿ ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿ ಕಲ್ಲೂರು ಸಿನಿಮಾಸ್ ಮುಖಾಂತರ ಮುಂದಿನ ಒಂದು 2-3 ವರ್ಷಗಳಲ್ಲಿ 7ರಿಂದ 8 ಪ್ರಾಜೆಕ್ಟ್ಗಳನ್ನ ಕಂಪ್ಲೀಟ್ ಮಾಡಿ ಕನ್ನಡ ಜನತೆಗೆ ಕೊಡಬೇಕು ಅನ್ನೋ ಕಾರಣದಿಂದ ಈಗ ಮೊದಲಿಗೆ ಕಂಗ್ರ್ಯಾಚುಲೇಷನ್ ಬ್ರದರ್, ನಂತರ ಡಿಸ್ಕೋ 2 ಚಿತ್ರಗಳು ತೆರೆಗೆ ತರಬೇಕು ಅಂತ. ಅದಾದ ನಂತರ ಈ 2025ನೇ ಇಸ್ವಿಯಲ್ಲಿ ಒಂದು 3 ಚಿತ್ರಗಳು ನಮ್ದೇ ಟೀಮ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ. ಅದನ್ನ ತೆರೆಗೆ ತರ್ತಾ ಇದೀವಿ. ಈ ದಿವಸ ಕಂಗ್ರ್ಯಾಚುಲೇಷನ್ ಬ್ರದರ್ ನಮ್ಮ ಮುಹೂರ್ತ ಆಗಿದೆ. ಜೊತೆಗೆ ಡಿಸ್ಕೋ ಚಲನಚಿತ್ರದ ಮೊದಲ ಫಸ್ಟ್ ಲುಕ್ ಅನಾವರಣಗೊಳಿಸಿದ್ದಾರೆ. ಜೊತೆಗೆ ಈ ಒಂದು ಮುಹೂರ್ತ ಕಾರ್ಯಕ್ರಮಕ್ಕೆ KVN ಸರ್ ಅವರು ಇರ್ಬೋದು, ರವಿ ಸರ್ ಅವರು, ಮಾರುತಿ ಸರ್ ಅವರು, ಜೊತೆಗೆ TX Max ನ ದಯಾನಂದ್ ಅವರು, ನಮ್ಮ KPSC ಪ್ರಭು ಸರ್ ಅವರೆಲ್ಲ ಬಂದು ನಮ್ಗೆ ಬೆಂಬಲವಾಗಿ ನಿಂತು ಆಶೀರ್ವದಿಸಿದ್ದಾರೆ. ಜೊತೆಗೆ ಮಾಧ್ಯಮ ಮಿತ್ರರು ತಾವಿಂದೆ ನಾವೇನೂ ಅಲ್ಲ, ನಮ್ಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ. ಏಳು ಬೀಳು ಇರೋದೇ ಸಹಜ. ಧೈರ್ಯವಾಗಿ ಮುನ್ನೋಗ್ಬೇಕು. ನೆಗೆಟಿವ್ಸ್ ನೇ ತಗೊಳ್ಳೋದ್ರ ಬದಲು ಪಾಸಿಟಿವ್ ಗೆದ್ದಂತ ಚಿತ್ರಗಳನ್ನ ಉದಾಹರಣೆ ತಗೊಂಡು ಸೋತ ಚಿತ್ರಗಳು ಏನಕ್ಕೆ ಸೋತು ಅನ್ನೋದನ್ನ ಒಂದು ವಿಶ್ಲೇಷಣೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಜೊತೆಗೆ ನಮ್ಗೆ ನಮ್ಮ ಎಲ್ಲಾ ಚಿತ್ರಗಳು, ಈಗ ಡಿಸ್ಕೋ ಇರ್ಬೋದು, ಕಂಗ್ರ್ಯಾಚುಲೇಷನ್ ಬ್ರದರ್ ಇರ್ಬೋದು, 2 ಚಿತ್ರಗಳಲ್ಲಿ ನಮ್ಗೆ ನಿಜವಾಗ್ಲೂ ಆ ಕಥೆನೆ ನಿಜವಾದ ನಾಯಕ ನಟ, ನಾಯಕ ನಟಿ ಆಗಿರೋದು. ನಾವು ಕಥೆ ಮೇಲೆನೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಕೊಂಡು, ಜೊತೆಗೆ ನಮ್ಮ ಕ್ರಿಯೇಟಿವ್ ಹೆಡ್ ಸ್ವಂತವ್ರ ಬಗ್ಗೆ ಅಪಾರವಾದ ನಂಬಿಕೆ, ಯಾಕಂದ್ರೆ ಈಗಾಗಲೇ ಪ್ರೂವ್ ಆ ಒಂದು ಇದ್ರಲ್ಲಿ ಮುಂದಿನ ನಡೆಯನ್ನ ನಡೀತಾರೆ. ಆರಂಭದಲ್ಲಿ ಈ ತರ ಕತೆಗೆ ಇಂಪಾರ್ಟೆನ್ಸ್ ಕೊಟ್ಟು ಸಿನಿಮಾ ಮಾಡುವಂತಹ ನಿರ್ಮಾಣ ಸಂಸ್ಥೆಗಳು ಆಗುತ್ತೆ. ಅದಾದ ನಂತರ ಸ್ಟಾರ್ಗಳಿಗೆ ಸಿನಿಮಾ ಮಾಡೋದು ಒಂದು ಪ್ಲಾನ್ಗಳು ಶುರು ಆಗುತ್ತೆ. ಕಲ್ಲೂರು ಸಿನಿಮಾಸ್ ಪ್ರಶಾಂತ್ ಕಲ್ಲೂರ್ ಬಗ್ಗೆ ತಿಳಿದಿದ್ರೆ ನಾನು ಇಲ್ಲಿವರೆಗೂ 42-43 ನಾಟಕಗಳನ್ನೇ
ಏನು ಪ್ರೊಡಕ್ಷನ್ ಮಾಡಿಸಿದಂಥದ್ದು ಒಂದೇ ಒಂದು ರೂಪಾಯಿ ಲಾಭ ಇಲ್ಲ ಅಂದ್ರೂ ಕಲೆಗೆ ಪ್ರೋತ್ಸಾಹ ಕೊಡಬೇಕು, ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ 43 ನಾಟಕಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಹಿನ್ನೆಲೆ ಅದಿದೆ ಸರ್. ನಮ್ಮ ಚಿತ್ರರಂಗ ಕೇವಲ ಇದು ಕಮರ್ಷಿಯಲ್ ಆಗಿ ತಗೊಂಡಿದೀವಿ, ಟೋಟಲ್ ಆಗಿ 100% ಅದ್ರಲ್ಲಿ 2 ಮಾತಿಲ್ಲ. ಆದ್ರೆ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ನಮ್ಗೆ ಕಳೆದ 20 ವರ್ಷದಿಂದ ಇರುವಂತದ್ದು. ಇದು ಬರೀ ಪೋಸ್ಟರ್ ಲಾಂಚ್ ಡಿಸ್ಕೋದು ಮುಹೂರ್ತ ಇವತ್ತಿನ ಶೂಟಿಂಗ್. ಇವತ್ತು ಪೋಸ್ಟರ್ ಲಾಂಚ್ ಮಾತ್ರ, ಮುಂದಕ್ಕೆ ಕಂಗ್ರಾಚುಲೇಷನ್ ಬ್ರದರ್ ಆದ ನಂತರ ಅದನ್ನ ಶುರು ಮಾಡ್ತೀವಿ ಸರ್. ನೆಕ್ಸ್ಟ್ ಇಯರ್ ಶುರು ಆಗುತ್ತೆ. ಯಾವಾಗ ಶುರು ಆಗುತ್ತೆ? ಈಗ ನಾವು ಜನವರಿ ಡಿಸ್ಕೋ ತಯಾರಿ ನಡೆಯುತ್ತೆ. ಸಂತು ಹೆಸರು ಧ್ರುವ ಅಂತ. ಆ್ಯಂಡ್ ನಾನಿದು ಫಸ್ಟ್ ಟೈಮು ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಫಿಲ್ಮ್ಗಾಗಿ ಕಂಪ್ಲೀಟಾಗಿ. ಐ ಯೂಶ್ವಲಿ ವರ್ಕ್ ಇನ್ ದ ಬ್ಯಾಕ್ಗ್ರೌಂಡ್, ಪ್ರೋಗ್ರಾಮ್ ಮಾಡೋದಾಗಲಿ, ಸ್ಕೋರಿಂಗ್ ಮಾಡೋದಾಗಲಿ. ಸೊ ಮೆಟ್ ಮೀ ಅರೌಂಡ್ 6 months ago. ತುಂಬ ಕತೆ ಇಂಟ್ರೆಸ್ಟಿಂಗ್, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಐ ವಾಂಟೆಡ್ ಟು ಲೈಕ್ ವರ್ಕ್ ವಿತ್ ಇಟ್. ತುಂಬ ಮ್ಯೂಸಿಕ್ ಅದರಲ್ಲಿ ಕ್ರಿಯೇಟಿವ್ ಆಗೋಕ್ಕೆ ತುಂಬ ಆಪ್ಷನ್ಸ್ ಇದೆ, ವರ್ಸ್ಟಿಲಿಟಿ ಇದೆ. ಸೊ ಅದರಿಂದ ಅಕ್ಸೆಪ್ಟೆಡ್, ಇಟ್ಸ್ ಪ್ರಿಟಿ ಗುಡ್. 2 ಪಿಕ್ಚರ್ ಇವರೇನಾ? ಇಲ್ಲ, ಡಿಸ್ಕೋ ಮಾತ್ರ. ಒಂದು ನಾವು ಒಂದು 20 ವರ್ಷದಿಂದ ಫ್ರೆಂಡ್ಸು. ಸೊ ಇದೇನೋ ಹೊಸ ಪ್ರಯತ್ನ ಮಾಡ್ತಿದ್ರು, ಅದಕ್ಕೆ ನಾವು ಜೊತೆಲಿರೋಣ ಅಂತ ಮುಂದೆ ಬಂದಿದ್ದೀವಿ. ಮೊದಲನೇ ಸಾರಿ ಫೇಸ್ ಮಾಡ್ತಿದ್ದಾರೆ. ಮುಂದಿನ ದಿನಗಳು ನಮಸ್ಕಾರ. ನಂದು ಇದು ನಾಯಕ ನಟನಾಗಿ 4ನೇ ಚಿತ್ರ, ಕಥೆಗಾರನಾಗಿ 2ನೇ ಚಿತ್ರ. ಸಂತೋಷ್ ಜೊತೆ ಡಾಕ್ಟರ್ ಕಾಲೇಜ್ ಕುಮಾರ ಕೊಲಬ್ರೇಟ್ ಆಗ್ತಿರೋದು ಬಹಳ ಖುಷಿ ಇದೆ. ಈ ಚಿತ್ರಕ್ಕೆ ನಾನು ಕತೆ ಓದಿದ್ದೀನಿ. ಚಿತ್ರಕಥೆನ ನಾನು ಮತ್ತೆ ಸಂತೋಷ್ ಸೇರಿ ಬರಿತಾ ಇದ್ದೀವಿ. ಹಂಗೆ ನನ್ನ ಈ 3 ಚಿತ್ರಗಳಿಗೆ ಹಿಂಗೆ ಪ್ರೋತ್ಸಾಹ ಕೊಟ್ರಿ, ಹಂಗೆ ಈ ಸಿನಿಮಾಗೂ ಪ್ರೋತ್ಸಾಹಿಸಿ. ನನ್ನ ಕೆರಿಯರಲ್ಲಿ 3 ಸಿನಿಮಾ 3 ತರ ಡಿಫ್ರೆಂಟ್ ಆಗಿತ್ತು. ಈಗ ಅದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಒಂದು ಚಾಲೆಂಜಿಂಗ್ ಇದೆ. ಆಕ್ಚುಲಿ ಈ ಇಲ್ಲಿರೋ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್. ನನ್ನ ಲೈಫಲ್ಲಿ ಆದಂತ ಒಂದು ಘಟನೆಯನ್ನು ಇಟ್ಕೊಂಡು ಒಂದು ಕಥೆಯ ರೂಪಕವಾಗಿ ಮಾಡಿ ಇದನ್ನ ಸಿನಿಮಾಗೆ ತರುವಂತ ಒಂದು ಪ್ರಯತ್ನ ಮಾಡಿದೀವಿ. ಹಂಗೆ KVM ವೆಂಕಟ್ ಸರ್ಗೆ ಹಾಗೆ ರವಿ ಸರ್ಗೆ ಬಂದು ನಮ್ಮನ್ನ ಬ್ಲೆಸ್ ಮಾಡೋದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಹಂಗೆ ನಮ್ಮ ಕಲ್ಲೂರು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸರ್. ಹಂಗೆ ಹರೀಶ್ ಸರ್ ಥ್ಯಾಂಕ್ ಯು. ವೆಲ್ಕಮ್ ಟು ಸ್ಯಾಂಡಲ್ವುಡ್. ಎಲ್ಲರಿಗೂ ಥ್ಯಾಂಕ್ ಯು, ಪ್ರೋತ್ಸಾಹಿಸಿ. ಅದಕ್ಕೆ ನೀವು ಹೇಳಿದ ಮಾತಲ್ಲೇ ಒಂದು ಪ್ರಶ್ನೆ ಕೇಳೋದಿತ್ತು. ಅದೇ ಹೇಳ್ತೀವಿ, ನನ್ನ ಲೈಫ್ನ ಟ್ರೂ ಇನ್ಸಿಡೆಂಟ್ಸ್ಗೆ ಸಿಮಿಲರ್ ಆಗಿರುವಂಥ ಕಥೆನೂ ಕೂಡ ನೀವೇ ಬರೀತಾರೆ. ಸೊ ಇದರಲ್ಲಿ ಅಂದರೆ ನಿಮ್ಮ ಪಾತ್ರದ ಜೊತೆಗೆ ಆಡಿಯನ್ಸ್ಗೆ ಹೆಂಗೆ ಅದು ಇನ್ಸ್ಪಿರೇಷನ್ ಆಗ್ಬೋದು, ಕನೆಕ್ಟ್ ಆಗ್ಬೋದು, ಅಥವಾ ಏನು ಮೆಸೇಜ್ ಕೊಡ್ಬೋದು, ಹೆಂಗೆ? ಅದು ಮೆಸೇಜ್ ಅಂತ ಏನಿಲ್ಲ. ಇನ್ಸಿಡೆಂಟ್ ನಡೀತಲ್ಲ, ಅದನ್ನ ನೋಡಿ ಅದು ಅರ್ಥ ಆದ್ರೆ ಮೆಸೇಜ್ ಅನ್ಕೋಬಹುದು, ಅರ್ಥ ಆಗಿಲ್ಲ ಅಂದ್ರೆ ಒಂದು ಫನ್ ರೇಟೆಡ್ ಜಾಲಿ ರೈಡ್ ಸಿನಿಮಾ ಅಂತ ನಾವು ಅನ್ಕೋಬಹುದು. ಅರ್ಥ ಮಾಡ್ಕೊಳ್ಳೋರ ಮೇಲೆ ಡಿಪೆಂಡ್ ಆಗುತ್ತೆ. ಹಳ್ಳಿಯಿಂದ ಬೆಂಗಳೂರಿಗೆ ಬರುವಂತ ಹುಡುಗನ ನಾವು ಬರಲ್ಲ, ಊರಲ್ಲಿ ಇದ್ರೆ ನಮ್ಮೂರ್ನ ಬೆಂಗಳೂರು ಮಾಡ್ಬೇಕು ಅಂತ ಓಡಾಡೋ ಹುಡುಗನ ಕತೆ. ಆಯ್ತಣ್ಣ. ಡಿಸ್ಕೋ ಹೀರೋಯಿನ್ ಯಾರು? ಡಿಸ್ಕೋ ನಾನು ಹುಡುಕ್ತಾ ಇದ್ದೀನಿ ಹೀರೋಯಿನ್ ಕತೆ ಒಳಗಡೆ. ಅಲ್ಲ ರಿಯಲ್ ಲೈಫ್ ಅಲ್ಲ, ನಿಮ್ ರಿಯಲ್ ಲೈಫ್ ಅಲ್ಲಿ ಇದ್ರ ಹೀರೋಯಿನ್? ಅದಕ್ಕೆ ನೋಡಿ ಯಾವ ಶರ್ಟ್ ಆಗಿ ಹೋಗ್ತಿದೆ. ರಿಯಲ್ ಅಲ್ಲಿ ಇದ್ರ ರಿಯಲ್ ಲೈಫ್ ಅಲ್ಲಿ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ. ನೋಡೋಣ ನೆಕ್ಸ್ಟ್ 2020 ಮದುವೆ ಆಗೋಣ. ಓಕೆನಾ? ಹೌದು ಹೌದು, ಅದನ್ನ ಡೈರೆಕ್ಟರ್ ಹೇಳ್ತಾರೆ. ನಾನು ಅವಾಗಲೇ ಹೇಳ್ತಿಲ್ಲ, ಈ ಕತೆ ನಡೆಯೋದೇ ಆ ಭಾಗದಲ್ಲಿರೋ ಹುಡುಗ ಅದನ್ನ ಹೇಗೆ ಒಂದು ಇದರಲ್ಲಿ ನೋಡ್ತಾನೆ ಅನ್ನೋದನ್ನ ಯೋಚನೆ ಮಾಡಿದಾಗ ಈ ಥರದೊಂದು ಬ್ಲೆಂಡ್ ಮಾಡೋಣ. ಸರ್, ಈಗ ರೈಟ್ ನಾವು ಸ್ಕ್ರಿಪ್ಟಲ್ಲಿ ತುಂಬಾ ಡೀಪಾಗಿ ಕೆಲಸ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಒಂದು ಮುಹೂರ್ತ ಟೈಮಲ್ಲಿ ನಾನು ಪ್ರಾಪರ್ ಆಗಿ ಎಲ್ಲ ಶೂಟಿಂಗ್ ಮಾಡ್ತೀನಿ, ಏನಿರುತ್ತಾ ಬೇರೆ ಟೆಕ್ನಿಷಿಯನ್ಸ್ ಯಾರು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿಗೆ ಇದು ಒಂದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಇದನ್ನ ಹಂಚ್ಕೋಬೇಕು ಅಂತ. ಇವಾಗ ಏನಾಗಿದೆ, ಸುಮ್ಮನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲೋ ಹಾಕಿ ಅದನ್ನ ಲಾಂಚ್ ಮಾಡೋದು ಒಂದು ಹೊಸ ಥರ ಇದೆ. ನನಗೆ ನಿಮ್ಗಳ ಜೊತೆಗೆ ನನ್ನ 11ನೇ ವರ್ಷ ಇದು ಡೈರೆಕ್ಟರ್ ಆಗಿ, 11ನೇ ಪಿಕ್ಚರು. ಹಾಗಾಗಿ ನನಗೆ ಇದು ಯಾವಾಗಲೂ ಹೀಗೆ ಇರಬೇಕು, ಈ ಕಲ್ಚರ್ ಬಿಡಬಾರ್ದು ಅಂತ ನಿಮ್ಮ ಮುಂದೆ ಇದನ್ನ ಲಾಂಚ್ ಮಾಡಬೇಕು ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು.
ಎಲ್ಲರಿಗೂ ಥ್ಯಾಂಕ್ ಯು, ಸಪೋರ್ಟ್ ಮಾಡಿ. ಬಿಕಾಸ್ ಎಲ್ಲ ಇರೋದ್ರಿಂದ ನಾನು ಲಾಸ್ಟ್ 2 years ಇಂದ ಟೀಮ್ ನನ್ನ ಜೊತೆ ಜರ್ನಿ ಮಾಡ್ತೀನಿ. ಲಾಸ್ಟ್ 2 years ಇಂದ ನಾವೊಂದು ಸಂಸ್ಥೆನ ಕಟ್ಟಿದ್ವಿ, ಪೆನ್ ಆ್ಯಂಡ್ ಪೇಪರ್ ಅಂತ. ಯಾಕಂದ್ರೆ ಅವತ್ತಿಗೆ ನಮ್ಮ ಹತ್ರ ಇದ್ದಿದ್ದು ಪೆನ್ ಪೇಪರ್ ಅಷ್ಟೇ, ಇವತ್ತಿಗೆ ಇಷ್ಟು ಜನ ಇದ್ದಾರೆ. ಸೊ ಆ ಪೆನ್ ಆ್ಯಂಡ್ ಪೇಪರ್ ಸಂಸ್ಥೆ ಶುರು ಮಾಡಿದಾಗ ನನ್ನ ರೈಟಿಂಗ್ ಟೀಮ್ ಅಂತ ಎಲ್ಲರೂ ನಾವು ಒಟ್ಟಾಗಿದ್ವಿ. ಸುಮಾರು ಒಂದು 5 ವೆಬ್ ಸೀರೀಸ್ಗಳು, ಆಮೇಲೆ ಒಂದು 7-8 ಸ್ಟೋರಿಗಳನ್ನ ಮಾಡಿ ನಾವು ಇದುವರೆಗೂ ಒಂದಷ್ಟು ಕಂಪನಿಗಳಿಗೆ ಪ್ರೊಡಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ ಒಂದಷ್ಟು OTT ಚಾನಲ್ಗಳಿಗೂ ಪಿಚ್ ಮಾಡಿದ್ದೀವಿ. ಅದೆಲ್ಲ ತುಂಬ ದೊಡ್ಡ ಲಾಂಗ್ ಪ್ರೊಸೆಸ್, ನಮಗೆ ಗೊತ್ತು, ವರ್ಷಾಂಗಟ್ಟಲೆ ಆಗುತ್ತೆ. ಬಟ್ ನನಗೆ ಅಲ್ಲೂ ಒಂದಷ್ಟು ಅವಕಾಶಗಳು ಬರ್ತಾ ಇತ್ತು. ಆಮೇಲೆ ನಂಗೆ ಅನಿಸಿದ್ದೆ ಅಂದರೆ ಈ ಬಾಂಬೆ ಅಂಧೇರಿಯಲ್ಲೆಲ್ಲ ಓಡಾಡ್ತಿದ್ರೆ ನನ್ನ ಯಾರೂ ಕೇರ್ ಮಾಡಲ್ಲ, ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ನಮ್ಮೂರು, ನಮ್ಮ ರಾಜಾಜಿನಗರ, ನಮ್ಮ ಜನ, ನಮ್ಮ ಇದ್ರ ಮಧ್ಯದಲ್ಲೇ ಏನೋ ಒಂದು ಮಾಡಬೇಕು ಅಂತ ಇಲ್ಲಿ ಬಂದು ಒಂದು ಟೀಮ್ ಕಟ್ಕೊಂಡೆ. ನಮ್ಮ ರೈಟಿಂಗ್ ಟೀಮ್ ಬಗ್ಗೆ ಹೇಳಬೇಕು. ಫಸ್ಟು ಪ್ರತಾಪು, ರಕ್ಷಿತ್, ನಮ್ಮ ರಂಗ, ನಾಗಭೂಷಣ್, ರವಿ ಅಂತ ಹಿಂಗೆ ಒಂದು ದೊಡ್ಡ ಲಿಸ್ಟ್ ಇದೆ. ಒಂದು 12 ಜನ ಇದ್ದೀವಿ ನಾವು ರೈಟರ್ಸ್. ಸೊ ಇದೇ ರೈಟಿಂಗ್ ಟೀಮ್ ಇಟ್ಕೊಂಡೆ ನಾವು ಇಷ್ಟೆಲ್ಲ ಕಥೆಗಳಾಗಲಿ ಸ್ಕ್ರೀನ್ ಪ್ಲೇಗಳು ಎಲ್ಲದೂ ಮಾಡ್ತಾ ಇದ್ದೀವಿ. ಸೊ ಆ ಟೈಮಲ್ಲಿ ಇದ್ದಿದ್ದು ಒಂದು ಟೀಮ್ ಜೊತೆಗೆ ಮೊದಲನೇ ಸಿನಿಮಾ ಶುರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈ ಸಿನಿಮಾ ಬಂದ್ಬಿಟ್ಟು ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು ನಾವು ಟಚ್ ಮಾಡಬೇಕು ಅಂದಾಗ ಮಾರ್ನಿಂಗ್ ಶೋ ಬಂದು ಫುಲ್ ಮಾಡೋರು ಕಾಲೇಜ್ ಹುಡುಗರು, IT ಪೀಪಲ್ಸ್, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಕಥೆನ ನಾನು ಬರೆದಿದ್ದೆ. ನಾನು ಪ್ರತಾಪ್ಗೆ, ರಕ್ಷಿತ್ಗೆ ಇದನ್ನು ನರೇಟ್ ಮಾಡಿದಾಗ ಅವರು ಅದನ್ನು ತುಂಬ ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಮಾಡಿಕೊಂಡು ನನ್ನ ಮುಂದೆ ಮತ್ತೆ ತೊಗೊಂಡ್ಬಂದರು. ಅಲ್ಲಿಂದ ಶುರುವಾಗಿ ಜರ್ನಿ 1 ವರ್ಷ ಬರೀ ಇದ್ರದ್ದು ರೈಟಿಂಗ್ ತೊಗೊಂಡಿದ್ದೆ. ನಾನೇನು ನಂಬೋದಂದರೆ ಸಿನಿಮಾ ಎಲ್ಲದಕ್ಕಿಂತ ಮುಂಚೆ ಪೇಪರಲ್ಲಿ ಹಿಟ್ ಆಗಬೇಕು, ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ಬಂದಾಗ ಅದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಂಬಿಕೆ. ಸೊ ನನಗೆ ತುಂಬ ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ, ಈ ಸಿನಿಮಾ ಖಂಡಿತ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಆಗುತ್ತೆ ಅಂತ. ನಮ್ಮ ಕಲ್ಲೂರ್ ಸರ್ ಆಗಿರ್ಬೋದು, ಹರೀಶ್ ಆಗಿರ್ಬೋದು, ಇವನ್ ರವಿ ಸರ್, ಎಲ್ಲರೂ ಈ ಕಥೆನ ಕೇಳಿದ್ದಾರೆ. ಡೈಲಾಗ್ ಬೈ ಡೈಲಾಗು ಎಲ್ಲರಿಗೂ ನರೇಷನ್ ಕೊಟ್ಟು ಎಲ್ಲರಿಂದನೂ ಒಂದಷ್ಟು ಅವ್ರು ಹೇಳಿದ್ದು ಪಾಯಿಂಟ್ಸ್ನೆಲ್ಲ ತೊಗೊಂಡು ಮತ್ತೆ ರೀವರ್ಕ್ ಮಾಡಿ ಫೈನಲ್ ಆಗಿ ಇವಾಗ ಶೂಟಿಂಗ್ ಹೋಗ್ತಾ ಇದ್ದೀವಿ. ಯಾಕಂದರೆ ನಾನು ಯಾವಾಗಲೂ ಪ್ರೊಡ್ಯೂಸರ್ಸ್ ಕೇಳ್ತಿದ್ದೆ, ಸರ್ ನಂಗೆ ದುಡ್ಡು ಕೊಡಬೇಡಿ ಸರ್, ಬಟ್ ನನ್ನ ಸಿನಿಮಾಗೆ ಯಾರಾದ್ರು ಹೊಸಬಂದು ಕೊಡಿ ಸರ್. ಯಾರು ರೆಡಿ ಇರಲಿಲ್ಲ, ಬಿಕಾಸ್ TV ರೇಟ್ಸ್ ಬರಲ್ಲ, ಅವನಿಗೆ ಹಿಂದಿ ಬಿಸ್ನೆಸ್ ಇಲ್ಲ ಅಂತ. ನಾನಂದರೆ ನಮಗೆ ಹೀರೋಗಳು ಬೇಕು ಕನ್ನಡಕ್ಕೆ. ಹೀರೋಗೆ ಎಷ್ಟು ಕತೆ ಅಂತ ಮಾಡೋದು, ಎಷ್ಟು ಸಿನಿಮಾ ಅಂತ ಮಾಡೋದು, ಅವ್ರುಗಳು ಬೇರೆ 2 ವರ್ಷ 3 ವರ್ಷಕ್ಕೆ ಸಿನಿಮಾ ಮಾಡ್ತಿದ್ದಾರೆ. ಸೊ ಕಲ್ಲೂರ್ ಸರ್ ಹತ್ರ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ, ಸರ್ ಹೊಸಬನ್ನ ನಾವು ಲಾಂಚ್ ಮಾಡೋಣ ಅಂತ. ಅವ್ರು ಧೈರ್ಯ ಕೊಟ್ಟರು, ಹರೀಶ್ ಅವ್ರ ಜೊತೆ ಬಂದಿದ್ದಾರೆ. ಸೊ ಇಡೀ ಕಂಗ್ರ್ಯಾಚುಲೇಷನ್ ಬ್ರದರ್ ಟೀಮು ತುಂಬ ಫೈರ್ ಇರುವಂಥ ಟೀಮು, ಮತ್ತು ಸಖತ್ ಕ್ರಿಯೇಟಿವ್ ಟೀಮು. ರಕ್ಷಿತ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಒಳ್ಳೆಯವ್ರಗ ಬೇಸಿಕ್ಲಿ, ಆಮೇಲೆ ಟ್ಯಾಲೆಂಟೆಡ್ಡು, ಹಾಡು ಬರೀತಾನೆ, ಸಾಂಗ್ಗಳನ್ನ ಕಂಪೋಸ್ ಮಾಡ್ತಾನೆ, ಆಮೇಲೆ ನಮ್ಮದು ಸ್ಕ್ರಿಪ್ಟರ್ ಇದ್ದಾನೆ, ಆಮೇಲೆ ಸುಮಾರು ಒಂದಷ್ಟು ಒಂದು ಕೆಲಸ ಮಾಡಿದ್ದಾನೆ. ಆಮೇಲೆ ಪ್ರತಾಪ್ ಅವರು ಲಾಸ್ಟ್ 2 years ನನ್ನ ಜೊತೆ ಇದ್ದಾರೆ, ಅವರು ಸೀರಿಯಸ್ ಎಲ್ಲ ಕೆಲಸ ಮಾಡಿದ್ರು. ಮತ್ತು ಸಂಜನಾ ಗೊತ್ತು ನಿಮಗೆ, KTM ಅಲ್ಲಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಮಾಡ್ತಿದ್ದಾರೆ, ಕೇಳಿದ್ರೆ ನಮಗೆ ಹೇಳ್ತಾ ಇಲ್ಲ ಸರ್, ಅದು ಹೇಳೋಂಗಿಲ್ಲ ಅನ್ಸುತ್ತೆ. ಸೊ ಅನುಷಾ ಹೊಸ ಹುಡುಗಿ, ಅವ್ರನ್ನ ಲಾಂಚ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಸೂರಜ್ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮತ್ತೆ ಅವ್ರು ರೀಲಾಂಚ್ ಮಾಡ್ತೀವಿ ಅವ್ರನ್ನ. ಗುರು ಬಂದು DOP, ಸಾರಿ ಸೂರಜ್ ಮ್ಯೂಸಿಕ್ ಡೈರೆಕ್ಟರ್, ಗುರು DOP. ನನ್ನ ಜೊತೆ ಕಾಲೇಜ್ ಕುಮಾರ್, ಬಿಚ್ಚಗತ್ತಿ, ಆಮೇಲೆ 4-5 ಸಿನಿಮಾ ಮಾಡಿದ್ದೇನೆ. ಲಂಡನ್ಗೂ ಬಂದಿದ್ದೆ ಇಲ್ಲಿ ಸಿನಿಮಾ ಕೆಲಸ ಮಾಡ್ತಾ. ಸೊ ಇಷ್ಟು ಈ ಟೀಮ್ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದಾದ್ಮೇಲೆ ಅವರು ಎಕ್ಸ್ಪೀರಿಯನ್ಸ್ ನೀವು ಕೇಳಿ. ಪರ್ಟಿಕ್ಯುಲರ್ ಆಗಿ ಟೈಟ್ಲ್ ಆ್ಯಸ್ ಸೋಷಿಯಲ್ ಮೀಡಿಯಾದ ಟ್ರೆಂಡ್ ಆಗಿರುವಂಥ ಟೈಟ್ಲು, ರಾಜಕಾರಣಿಗಳ ಬಾಯಿ ಬಂದಂಥ ಟೈಟ್ಲ್. ಹೌದೌದು. ಈ ಕತೆ ಫಸ್ಟ್ ಬೇಕಾಗಿತ್ತ, ಟೈಟ್ಲ್ ಫಸ್ಟ್ ಫಿಕ್ಸ್ ಆಯ್ತಾ, ಅಥವಾ ಕತೆ ಆದಮೇಲೆ ಟೈಟ್ಲ್ ಆಗಿದೆ? ಕತೆ ಫಸ್ಟ್ ರೆಡಿ ಆಗಿ ಅದಕ್ಕೆ ಹೆಂಗೆ ಮ್ಯಾಚ್ ಆಯ್ತು? ಅದೇ ಯಾವ ಕತೆಗೂ ನಾವು ಫಸ್ಟೇ ಟೈಟ್ಲ್ ಇಡಲ್ಲ, ಯಾಕಂದರೆ ಅದೇ ತಗೊಳಕ್ಕೆ ಅದೇ ಏನೋ ಬರಿತಾ ಏನೋ ಸಿಗುತ್ತೆ.
ಒಂದಿನ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ಕಥೆನ ಜಡ್ಜ್ ಮಾಡ್ತಿರೋಂಥ ಟೈಟ್ಲ್ ಬೇಕು ಅಂತ ಅನಿಸ್ತು. ನಾನೇನೋ ಒಂದು ಯಾವ ಟೈಟ್ಲ್ ಇಟ್ಟು ಯೂಶಲಿ ಹಂಗೆ ಯೋಚನೆ ಮಾಡ್ತೀವಲ್ವಾ, ಅದಕ್ಕೆ ಒಂಚೂರು ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿದಾಗ ಅವಾಗೆಲ್ಲ ಅದು ನಾವು ಇದನ್ನ ಪ್ರತಿನಿತ್ಯ ಯೂಸ್ ಮಾಡುವಂಥ ವರ್ಡ್ಸ್. ರಾಜಕಾರಣಿ ಅವರು ಹೇಳಿರ್ಬೋದು, ಅದು ಟ್ರೆಂಡ್ ಆಗಿರ್ಬೋದು, ಬಟ್ ಇದನ್ನ ಯಾರೇ ನೀವು ಮೀಟ್ ಮಾಡಿದಾಗ ಒಂದು ವ್ಯಕ್ತಪಡಿಸುವಂಥ ಒಂದು ವರ್ಡ್ ಅದು. ಸೊ ಅದಕ್ಕೋಸ್ಕರ ಇಟ್ಟಿದ್ದೀವಿ. ಬಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಲಿಂಕ್ ಮಾಡಿದ್ದೀವಿ. ಬಟ್ ಹಾಗಾಗಿ ತಗೊಳಂಗಿದ್ರೆ ನಾನು ಅವ್ರಿಗೂ ಇದ್ರ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಂದ ಇದು ಇಷ್ಟು ಪಾಪ್ಯುಲರ್ ಆಗಿದೆ. ಸೊ ಯಾವ ಜಾನರ್ ಇದು ರಾಮ್ ಕಾಮ್, ರೊಮ್ಯಾಂಟಿಕ್ ಅಷ್ಟು. ನಮಸ್ತೆ, ಇಲ್ಲಿ ಬಂದಿರೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್ ನಾಗ್. ನಾನು ಈ ಹಿಂದೆ ಸೀರಿಯಲ್ಸ್ಗಳನ್ನ ಮಾಡಿದ್ದೀನಿ, ಥಿಯೇಟರ್ ಮಾಡಿದ್ದೆ 3 ಇಯರ್ಸು. ಈಗ ಕಂಗ್ರ್ಯಾಚುಲೇಷನ್ಸ್ ಬ್ರದರಲ್ಲಿ ರಕ್ಷಿತ್ ಅನ್ನುವಂತಹ ಪಾತ್ರನೇ ನಿರ್ವಹಿಸ್ತಾ ಇದ್ದೀನಿ. ಸೊ ಈ ಕ್ಯಾರೆಕ್ಟ್ರು, ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸಂತೋಷ್ ಸರ್ಗೆ, ಪ್ರಶಾಂತ್ ಸರ್ಗೆ, ರವಿ ಸರ್ಗೆ, ಹಾಗೆ ಪ್ರತಾಪ್ ನನಗೆ ಎಲ್ಲರೂ ಥ್ಯಾಂಕ್ ಯು. ಸೊ ಕ್ಯಾರೆಕ್ಟ್ರು ಬಗ್ಗೆ ಹೇಳೋದಾದ್ರೆ IT ಬ್ಯಾಕ್ಡ್ರಾಪ್ ಅಲ್ಲಿ ಇರುತ್ತೆ. ತುಂಬಾ ಫನ್ ಫೀಲ್ಡ್, ಹ್ಯಾಪಿ ಗೋ ಲಕ್ಕಿ ಮೀ ಅನ್ನೋ ತರ ಕ್ಯಾರೆಕ್ಟರ್ ಇರ್ತಾನೆ. ಸೊ ಇವನು ಈ ಅಂದ್ರೆ ಈ ಕ್ಯಾರೆಕ್ಟರು ಈ ಹೆಣ್ಮಕ್ಳ ಜೊತೆ ಟ್ರಾವೆಲ್ ಮಾಡಿದಾಗ ಯಾವ ರೀತಿ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಇರೋದು. ಸೊ ಅಷ್ಟೇ, ಇನ್ನು ಕ್ಯಾರೆಕ್ಟರ್ ಬಗ್ಗೆ ಇನ್ನೇನು ಹೇಳ್ತಿಲ್ಲ. ಸೊ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರತಾಪ್ ಗಂಧರ್ವ ಅಂತ. ಇದು ನಿರ್ದೇಶಕನಾಗಿ ನನ್ನ ಮೊದಲನೇ ಸಿನಿಮಾ. ಕೆಲವು ವಾಹಿನಿಗಳಲ್ಲಿ ಸಾಕಷ್ಟು ಸೀರಿಯಲ್ಸ್ಗಳನ್ನ ಡೈರೆಕ್ಷನ್ ಮಾಡಿ ಆ ಅನುಭವದ ಜೊತೆಗೆ ಇದು ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಇಲ್ಲಿರುವಂತಹ ಸಾಕಷ್ಟು ಜನರಿಗೆ ಇದು ಮೊದಲನೇ ಪ್ರಯತ್ನ. ನಮ್ಮ ಕನಸಿನೆಡೆಗೆ ಮೊದಲನೇ ಹೆಜ್ಜೆ ಇದು. ಸುಮಾರು ಜನ ಎಲ್ಲ ಹೊಸಬ್ರೆ ಆಗಿದ್ದೀವಿ. ಆದ್ರೆ ಪ್ರತಿಯೊಬ್ಬರಿಗೂ ಮೊದಲನೇ ಹೆಜ್ಜೆ ಅನ್ನೋದು ಯಾವಾಗಲೂ ಸುಲಭವಾಗಿರೋದಿಲ್ಲ. ನಮ್ಮ ಮೊದಲನೇ ಹೆಜ್ಜೆಗೆ ಆ ದಾರಿನ ಸುಲಭವಾಗಿ ಮಾಡಿಕೊಟ್ಟಿದ್ದು ನಮ್ಮ ಹರಿ ಸಂತೋಷ್ ಸರ್, ಪ್ರಶಾಂತ್ ಸರ್, ನಮ್ಮ ರವಿಕುಮಾರ್ ಸರ್. ಇಂಥ ಅನುಭವಿ ವ್ಯಕ್ತಿಗಳು ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಜೊತೆಗೆ ನಿಂತ್ಕೊಂಡು ನಮ್ಮ ದಾರಿನ ಸುಲಭ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಒಂದು ನಮ್ಮಂತ ಹೊಸತರ ಒಂದಷ್ಟು ಹೊಸತನದ ಜೊತೆಗೆ ಒಂದಷ್ಟು ಅವರ ಅನುಭವ ಎಲ್ಲ ಆಡ್ ಆಗಿರೋದ್ರಿಂದ ಇದು ಹೊಸ ಪ್ರಯತ್ನವಾಗಿ ಉಳಿದಿಲ್ಲ. ಈ ಸಿನಿಮಾ ಒಂದು ಕಮರ್ಷಿಯಲ್ ಪ್ಯಾಕೇಜ್ ಆಗಿ ಒಂದು ಆಂಟಿಸಿಪೇಟೆಡ್ ಮೂವಿ ತರ ಆಗ್ತಾ ಇದೆ ಮುಂದಕ್ಕೆ. ಸೊ ಕಥೆ ವಿಷಯಕ್ಕೆ ಬರೋದಾದ್ರೆ ಯಾವುದೇ ಸಿನಿಮಾ ಆದ್ರೂ ಕಥೆ ಗಟ್ಟಿಯಾಗಿದ್ರೇನೆ ಅದು ಗೆಲ್ಲೋದು. ಹಾಗಾಗಿ ನಾವು 1 ವರ್ಷಗಳ ಕಾಲ ಬರೀ ಕಥೆ ಮೇಲೆ ಕೂತ್ಕೊಂಡು ಪ್ರೀ ಪ್ರೊಡಕ್ಷನ್ ಅಂತ ಮಾಡಿ ಒಂದು 6 ತಿಂಗಳಿಗಿಂತ ಹೆಚ್ಚು ಸಮಯ ತಗೊಂಡು ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋದಕ್ಕೇನೆ ಅಷ್ಟು ಸಮಯನ ವ್ಯಯಿಸಿ ಒಂದೊಳ್ಳೆ ಕಥೆನ ಮಾಡಿದೀವಿ. ಸಂತೋಷ್ ಸರ್ ಹೇಳಿದಾಗೆ ನಮ್ಮ ಸಿನಿಮಾ ಕಥೆ ಏನಿದೆ ಇದು ಈಗಾಗಲೇ ನಮ್ಗಳ ಪ್ರಕಾರ ಪೇಪರ್ ಮೇಲೆ ಗೆದ್ದಿದೆ. ಇದನ್ನ ನಿಮ್ಗಳ ಮತ್ತೆ ಆಡಿಯನ್ಸ್ ಮುಖಾಂತರ ಇದನ್ನ ಗೆಲ್ಸೋದಕ್ಕೆ ಏನ್ ಬೇಕೋ ಆ ಪರಿಶ್ರಮ, ಅದನ್ನ ಎಫರ್ಟ್ ಏನಿದೆ ಅದನ್ನ 200% ನಾವೀಗ ಹಾಕ್ತಾ ಇದೀವಿ. ನಾಳೆಯಿಂದ ನಮ್ಮ ಈ ಕಂಗ್ರ್ಯಾಚುಲೇಷನ್ ಬ್ರದರ್ ಸಿನಿಮಾದ ಚಿತ್ರೀಕರಣ ಪ್ರಾರಂಭ ಆಗ್ತಿದೆ. 1-2 ರಿಂದ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿ ಮುಗಿಸಿ ಆದಷ್ಟು ಬೇಗ ನಿಮ್ಗಳ ಮುಂದೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ರಿಗೂ. ಕ್ಲಾಸಿಕ್ ಅಂದ್ರೆ ಏನು, ನೀವೇ ಜಡ್ಜ್ ಮಾಡಿ ನೀವೇ ಕೊಟ್ಕೊಂಡ್ರೆ ಹೇಗೆ ಅಂತ? ಸಾಮಾನ್ಯವಾಗಿ ಜನ ಡಿಸೈಡ್ ಮಾಡ್ತಾರಲ್ವಾ ಕ್ಲಾಸಿಕ್ ಅಲ್ವಾ ಅನ್ನೋದು, ನೀವೇ ಡಿಸೈಡ್ ಮಾಡಿದ್ರಾ? ನಿರ್ದೇಶಕನಾಗಿ ಕಥೆಗಾರನಾಗಿ ಮೊದಲು ನಾನು ಮಾಡೋ ಕೆಲಸನ ನಂಬಬೇಕು. ನಾನು ಮಾಡೋ ಕೆಲಸದಲ್ಲಿ ನಾನು ಇದು ಹಿಟ್ ಆಗತ್ತೆ ಅಥವಾ ಇದು ನಾನು ಜನರಿಗೆ ಏನ್ ಪ್ರೆಸೆಂಟ್ ಮಾಡ್ತಿದ್ದೀನಿ ಇದು ಅದ್ಭುತವಾದ್ದು. ಸುಮಾರು ಸಿನಿಮಾಗಳು ನೋಡ್ತಾ ಇರ್ತಾರೆ ದಿನ ಬೆಳಿಗ್ಗೆ ಇದ್ದು, ಇದ್ರಲ್ಲಿ ನಾನೇನ್ ಕೊಡ್ತಾ ಇದ್ದೀನಿ, ನಾನ್ ಕ್ಲಾಸಿಕ್ ಇದು ನಾನ್ ನಂಬಬೇಕು. ನಾನ್ ನಂಬಿದ್ರೆ ಮಾತ್ರ ಅವರಿಗೆ ನಾನು ಒಳ್ಳೆ ಪ್ರಾಡಕ್ಟ್ ನ ಕೊಡಕ್ ಸಾಧ್ಯ. ಹಾಗಾಗಿ ನಾನ್ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಅದು ನನಗೆ ಕ್ಲಾಸಿಕ್, ಅದು ನನಗೆ ದೊಡ್ಡ ಮಟ್ಟದ್ದು. ಇದು ಸೂಪರ್ ಅಂತ ಅನ್ಕೊಂಡು ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಜನರಿಗೂ ಇದು ಅವ್ರ ಬಾಯಿಂದಲೂ ಈ ಮಾತನ್ನ ತಗೊಳ್ಳೋದಕ್ಕೆ ಏನ್ ಬೇಕೋ ಎಫರ್ಟ್ ಹಾಕ್ತಿದ್ದೀವಿ ಸರ್. ಖಂಡಿತವಾಗ್ಲೂ ಜನರ ಬಾಯಿಂದಲೂ ಇದು ತಗೋತೀನಿ ಸರ್. ಈಗ ಹೆಸರು ಕ್ಲಾಸಿಕ್ ಅಲ್ಲ, ಸಿನಿಮಾ ಕ್ಲಾಸಿಕ್ ಅಂತ ಸರ್. ಈಗ ಫಾಂಟ್ ಚೇಂಜ್ ಮಾಡಿದೀವಲ್ಲ ಸರ್, ಫಿಲ್ಮ್ ಅಂತ ಏನ್ ಬರುತ್ತೆ, ಫಿಲ್ಮ್ ಬಂದು ಕ್ಲಾಸಿಕ್ ಅಂತ ಅಷ್ಟೇ.
ಶೂಟಿಂಗ್ ಇಲ್ಲೇ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ. ಕಂಪ್ಲೀಟ್ ಐಟಿ ಬ್ಯಾಕ್ಡ್ರಾಪ್ ಇರೋದ್ರಿಂದ ಇಲ್ಲಿನ ಕ್ಯಾರೆಕ್ಟರ್ಸು ಯಾರ್ಯಾರು ಮೇನ್ ಎಲ್ಲ ಇದ್ದಾರೆ, ಎಲ್ಲ ಒಂದು ಐಟಿ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಇಡೀ ಕತೆ ಬೆಂಗಳೂರಲ್ಲೇ ನಡೆಯುತ್ತೆ. ಒಂದು ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಮಾತ್ರ ಒಂದು ಹಿಲ್ ಸ್ಟೇಷನ್ ತರ ಪ್ಲಾನ್ ಮಾಡ್ತೀವಿ. ಅದು ಕೊನೆಯ ಘಟ್ಟದಲ್ಲಿ ಲಾಸ್ಟ್ ಸ್ಕೆಡ್ಯೂಲ್ ಅಂತ ಮಾಡಬೇಕು ಅಂತ ಇದೀವಿ. ಇನ್ನು ಕಂಪ್ಲೀಟ್ ಎಲ್ಲ ಬೆಂಗಳೂರಲ್ಲೇ ಸಿನಿಮಾದ ಚಿತ್ರೀಕರಣ ನಡೆಯುತ್ತೆ. ಸಪೋರ್ಟಿಂಗ್ ಯಾರು ಇರ್ತಾರೆ ಸರ್? ಸಪೋರ್ಟಿಂಗ್ ಅಂತ ನಮಗೆ ಚೇತನ್ ದುರ್ಗಾ ಅಂತ ಆರ್ಟಿಸ್ಟ್ ಇದ್ದಾರೆ. ಒಂದಷ್ಟು ಹಾಸ್ಟೆಲ್ ಹುಡುಗರು ಸುಮಾರು ಸಿನಿಮಾಗಳು ಸೀರೀಸ್ ಎಲ್ಲ ಮಾಡಿದ್ದಾರೆ. ರಕ್ಷಿತ್ ಕಾಪು ಅಂತ ಇಬ್ಬನಿ ತಪ್ಪಿದ ಇಳಿಯಲಿ ಅದರಲ್ಲಿ ಮಾಡಿರೋರು. ಸುದರ್ಶನ್ ಹೊಸ ಅಂದ್ರೆ ಮೊದಲನೇ ಸಿನಿಮಾ ಅವ್ರಿಗೂ ಇದು ಸುದರ್ಶನ್ ಅಂತ. ಅದಾದ್ಮೇಲೆ ಅರವಿಂದ್ ಅಂತ ಒಬ್ರು ಹೊಸ ಕ್ಯಾರೆಕ್ಟರ್. ಎಲ್ಲ ಹೊಸ ಹುಡುಗರೇ ಸರ್. ಮಾಡ್ತಿರೋದು ಒಂದು ಹೊಸ ಪ್ರಯತ್ನ ಆಗಿರೋದ್ರಿಂದ ಎಲ್ಲ ಹೊಸ ಫೇಸ್ಗಳನ್ನೇ ಹಾಕೊಂಡು ಕಂಪ್ಲೀಟ್ ಆಗಿ ಹೊಸ ಇದು ಶೂಟಿಂಗ್ ಎಲ್ಲೆಲ್ಲಿ ಮಾಡ್ತೀವಿ? ಬೆಂಗಳೂರು ಎಲ್ಲ ಬೆಂಗಳೂರು ಕಂಪ್ಲೀಟ್. ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು ಈಗೆಲ್ಲ ಬೆಂಗಳೂರಲ್ಲಿ ಸರ್. ಥ್ಯಾಂಕ್ ಯು ಎಲ್ರಿಗೂ. ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಎರಡು ಇಲ್ಲಿ ಹೊಸಬ್ರು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇಳಕ್ಕೆ ಇಷ್ಟಪಡ್ತೀನಿ, ಸಿನಿಮಾ ಶೂಟಿಂಗ್ ಮಾಡಕ್ ಮುಂಚೆನೆ ನೀವು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಂಗೆ ಗೊತ್ತು. ರಿಲೀಸ್ ಟೈಮಲ್ಲಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ ಈ ಸಿನಿಮಾನ. ಅಂಡ್ ಸೆಕೆಂಡ್ಲಿ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಪ್ರತಾಪ್ ಸರ್, ಪ್ರಶಾಂತ್ ಸರ್, ಹರಿ ಸಂತೋಷ್ ಸರ್ ಅಂಡ್ ರವಿ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಈ ಟೀಮ್ ತುಂಬಾನೇ ಚೆನ್ನಾಗಿದೆ. ಫಸ್ಟ್ ನರೇಷನ್ ಅಲ್ಲಿ ಗೊತ್ತಾಯ್ತು, ಒಳ್ಳೆ ಫೀಲಿಂಗ್ ಬಂತು ನನಗೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸ್ಟಾರ್ಟ್ ದಿಸ್ ಜರ್ನಿ. ಅಂಡ್ ಸದ್ಯಕ್ಕೆ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಮುಗ್ದಿದೆ. ತುಂಬಾ ವರ್ಕ್ ಮಾಡಿದೀವಿ ಬಿಹೈಂಡ್ ದ ಸೀನ್ಸ್. ಅಂಡ್ ಬರೀ ಈಗ ಕೆಲಸ ಮಾಡಕ್ಕೆ ಮಜಾ ಮಾಡಕ್ಕೆ ಸಮಯ ಬಂದಿದೆ. ಅಂಡ್ ವೆರಿ ಎಕ್ಸೈಟೆಡ್. ಥ್ಯಾಂಕ್ ಯು ಸರ್. 100%. ಹಾಯ್, ನಮಸ್ತೆ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಅಂಡ್ ತುಂಬ ಖುಷಿ ಆಗ್ತಿದೆ, ಎಕ್ಸೈಟೆಡ್ ಆಗಿದ್ದೀನಿ. ನಾನು ತುಂಬ ನರ್ವಸ್ ಆಗಿದ್ದೀನಿ ಸಿನ್ಸ್ ಇಟ್ ಇಸ್ ಫಸ್ಟ್ ಮೂವಿ. ಅಂಡ್ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆಲ್ಲರಿಗೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ, ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್. ಬೇಸಿಕ್ಲಿ ಹೇಳ್ಬೇಕು ಅಂದ್ರೆ ನನ್ನ ಕರಿಯರ್ ಆಕ್ಚುಲಿ ಮೊದಲನೇ ಸಿನಿಮಾ ಸ್ಟಾರ್ಟ್ ಆಗಿದೆ ನಮ್ಮ ಸಂತು ಅವರಿಂದ. ಆಕ್ಚುಲಿ ಬಿಚ್ಚುಗತ್ತಿ ಅನ್ನೋ ಸಿನಿಮಾ ಇಂದ ಈಗ ಒಂದು 8 ಸಿನಿಮಾ ಆಗಿದೆ. ಇವಾಗ ಈ ತರದ ಒಂದು ಸ್ಕ್ರಿಪ್ಟ್ ಒಂದು ಕಾಯ್ತಾ ಇದೆ. ಆಕ್ಚುಲಿ ಒಂದು ಒಳ್ಳೆ ರಾಮ್ ಕಾಮ್ ಸಿನಿಮಾ ಮಾಡ್ಬೇಕು ಅಂತ, ಜೊತೆಗೆ ರೈಟ್ ಕ್ಯಾಸ್ಟಿಂಗ್ ಇರುವಂತ ಒಂದು ರೈಟ್ ಸ್ಕ್ರಿಪ್ಟ್, ಒಂದು ಇಷ್ಟು ಕ್ರಿಯೇಟಿವ್ ಟೀಮ್ ಅಂತ ಒಂದು ಕಾಯ್ತಾ ಇದ್ದೆ. ಫಸ್ಟ್ ಟೈಮ್ ಕೇಳಿದಾಗ್ಲೇನೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡೋದು. ಇವತ್ತಿಗೂ ಹಂಗೆ ಕಣ್ಮುಂದೆ ನನ್ನ ಸಿನಿಮಾ ಹಂಗೆ ಓಡ್ತಾ ಇದೆ. ಅದು ಶೂಟಿಂಗ್ ಆದಾಗ್ಲೂ ಕೂಡ ಹಂಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ನನಗಿದೆ. ಟೋಟಲ್ ಒಂದು 5 ಹಾಡಿದೆ. ಯಾವ ಸಿಂಗರು ಆಮೇಲೆ ಯಾವ ಲಿರಿಕ್ಸ್ ಇದೆಲ್ಲದನ್ನು ಕೂಡ ಹೋಗ್ತಾ ಹೇಳ್ತೀವಿ. ಸಾಂಗ್ಸ್ ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪೋಸ್ ಎಲ್ಲ ಆಲ್ಮೋಸ್ಟ್ ಮಾಡಿದೀವಿ. ಈಗ ಶೂಟಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದೀವಿ. ಆದಷ್ಟು ಬೇಗ ನಿಮ್ ಮುಂದೆ ಅಪ್ಡೇಟ್ಸ್ ನ ತಗೊಂಡ್ಬರ್ತೀವಿ. ಹೀಗೆ ಸಪೋರ್ಟ್, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ನನ್ನ ಹೆಸರು ಗುರುಪ್ರಸಾದ್ ಎಂಜಿ ಅಂತ, ನಾನು ಈ ಚಿತ್ರದ ಕ್ಯಾಮ್ರಾಮ್ಯಾನ್. ಹೇಳ್ಬೇಕಂದ್ರೆ ಫಿಲಮಲ್ಲಿ ಕತೆ ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಮೂಮೆಂಟ್ಸ್ ಇದೆ. ಅದನ್ನ ಆದಷ್ಟು ಅಷ್ಟೇ ಸುಂದರವಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರಲಿ. ಥ್ಯಾಂಕ್ಸ್ ಸರ್. ಒಂದು ಆನರ್ ಏನು ಅಂತ ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಯೂತ್ಫುಲ್ ಫನ್ ಫೀಲ್ಡ್ ಲವ್ ಸ್ಟೋರಿ. ಮತ್ತೊಮ್ಮೆ ಈಗಾಗಲೇ ಏನ್ ಹೇಳ್ಬೇಕು ನಾನು ಹೇಳಿದ್ದೀನಿ. ವಿಶೇಷವಾಗಿ ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲರೂ ಹೆಚ್ಚಿನವರು ಹೊಸಬ್ರು ಇರುವಂತದ್ದು. ಸಹಜವಾಗಿ ನನ್ನ ಕೇಳ್ತಾ ಇರ್ತಾರೆ ಸ್ನೇಹಿತರೆಲ್ಲ, ಹೊಸಬ್ರು ಹಾಕೊಂಡಿದ್ದೀರಿ, ಬಡ್ಜೆಟ್ ಏನು ಸಿಂಪಲ್ ಆಗಿ ಮಾಡ್ತಾ ಇದ್ದೀರಾ ಅಥವಾ ಕೆಲವರು ಸಜೆಸ್ಟ್ ಮಾಡ್ತಾರೆ ಒಂದಿಷ್ಟನ್ನು ಮೀರಬೇಡಿ ಅಷ್ಟೊಂದು ಮೀರಬೇಡಿ ಅಂತ. ನಾನು ಈ ಚಿತ್ರಕ್ಕೆ ಒಂದು ಎಸ್ಟಾಬ್ಲಿಷ್ಡ್ ಹೀರೋ ಇದ್ದಿದ್ರೆ ಏನ್ ಖರ್ಚು ಮಾಡ್ತಿದ್ವಿ, ಯಾವ ರೀತಿಯಾಗಿ ನಿರ್ಮಾಣವನ್ನ ಮಾಡ್ತಿದ್ವಿ, ಅದೇ ರೀತಿಯಾಗಿ ಈ ಚಿತ್ರವನ್ನ ಮಾಡ್ತಾ ಇದ್ವಿ. ಯಾಕೆಂದ್ರೆ ನಮ್ಮ ನಾಯಕ ನಟ ಇರ್ಬೋದು, ನಾಯಕ ನಟಿಯರು ಇರ್ಬೋದು, ನಿರ್ದೇಶಕರು ಇರ್ಬೋದು, ಅವ್ರನ್ನ ನಾನು ಕಳೆದ 6-8 ತಿಂಗಳಿಂದ ನೋಡಿ ನನಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ. ಖಂಡಿತವಾಗಿ ಇವರು ಯಾರಿಗೂ ಕಮ್ಮಿ ಇಲ್ಲ. ಜೊತೆಗೆ ಚಿತ್ರಕಥೆ ಏನು ನಮ್ಮ ಕ್ರಿಯೇಟಿವ್ ಹೆಡ್ ಸಂತು ಅವರು ಇದಕ್ಕೆ ಹಗಲು ರಾತ್ರಿ ತೊಡಗಿಸ್ಕೊಂಡು ಕಳೆದ 6-7 ತಿಂಗಳಿಂದ ಅದ್ಭುತವಾಗಿ ಏನು ಎಲ್ಲವನ್ನ ರೆಡಿ ಮಾಡಿರುವಂತದ್ದು. ಹಾಗಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ನಲ್ಲೇ
ಈ ಒಂದು ಚಿತ್ರವನ್ನ ತಯಾರು ಮಾಡ್ತಾ ಇದೀವಿ ಅಂತ ಹೇಳೋಕೆ ನನಗೆ ಬಹಳ ಹೆಮ್ಮೆ ಇದೆ. ಧನ್ಯವಾದಗಳು. ಸಂತ ಇದ್ಮೇಲೆ ಆಗೋಯ್ತು. ಅವ್ರು ಎಕ್ಸಿಕ್ಯೂಟಿವ್ ಪಡೆದರು, ಅವ್ರಿಗೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾರೆ, ನಮ್ಮ ಜೊತೆ ಡೇ ಒನ್ ಇಂದ ಇದ್ದಾರೆ. ಸೊ ಹೋಲ್ ಟೀಮ್ ತುಂಬಾ ಎನರ್ಜೆಟಿಕ್ ಆಗಿ ಸೆಟ್ ಆಗಿದೆ. ಆಮೇಲೆ ಬಂದಂತ ನಮ್ಮ ನಿರ್ಮಾಪಕರು ಸುರೇಶ್ ಅವರು, ಸ್ವಾಮಿ ಸರ್, ಚಂದ್ರ ಸರ್, ನಮ್ಮ ಮಾಸ್ಟರ್ ರೋಹಿತ್ ಅವರು, ಅವ್ರನ್ನ ನಾನು ಆಗಿಲ್ಲ. ಸೊ ಅವ್ರಿಗೆಲ್ಲರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳ್ತೀನಿ. ಯಾರಾದ್ರೂ ಹೆಸರು ಮಿಸ್ ಮಾಡಿದ್ರೆ ಕ್ಷಮಿಸಿ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾರೆ. ಶ್ರೀಕಾಂತ್ ಮಾತಾಡಲ್ವಾ? ಶ್ರೀಕಾಂತ್ ಮಾತಾಡಲ್ವಾ? ಏ ಯಾವನ ಟೀಮ್ ಎಲ್ಲ ಖುಷಿ ಪಡ್ತಾರೆ. ಬರೀ ತೆಗಿಬೇಕು, ಹೋಗ್ಬೇಕಷ್ಟೇ. ಓಕೆ.